ನಮಸ್ಕಾರ. ಈ ಸ್ಥಳ ದುಡ್ಡಿನ ಶಕ್ತಿ ಕೇಂದ್ರ. ಈ ಸ್ಥಳಕ್ಕೆ ಕಾಲಿಟ್ಟು ನೋಡಿ, ಖಂಡಿತವಾಗ್ಲೂ ನಿಮ್ಮ ಉಸಿರು ಇರೋವರೆಗೂ ದುಡ್ಡಿನ ಕೊರತೆ ಬರೋದೇ ಇಲ್ಲ, ಉಂಟಾಗೋದೇ ಇಲ್ಲ. ಖಂಡಿತವಾಗ್ಲೂ ಇದು ತಮಾಷೆನೇ ಅಲ್ಲ, ವಿಜ್ಞಾನಕ್ಕೆ ಸವಾಲು ಈ ಒಂದು ಸ್ಥಳಗಳು. ಖಂಡಿತವಾಗ್ಲೂ ಈ ಒಂದು ಸ್ಥಳ ತುಂಬ ಪವರ್ಫುಲ್ ಸ್ಥಳ. ತುಂಬ ಪುಣ್ಯ ಮಾಡಿರಬೇಕು ಹೋಗಲಿಕ್ಕೆ. ಈ ಸ್ಥಳ ದುಡ್ಡಿನ ಶಕ್ತಿ ಕೇಂದ್ರ. ದುಡ್ಡಿನ ಶಕ್ತಿ ಕೇಂದ್ರ. ಇಲ್ಲಿ ಕಾಲಿಟ್ಟು ನೋಡಿ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಉಸಿರು ಇರೋವರೆಗೂ ದುಡ್ಡಿನ ಕೊರತೆ ಉಂಟಾಗಲ್ಲ, ದುಡ್ಡಿನ ಸಮಸ್ಯೆಗಳೇ ಬರೋದಿಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ಸಾಲನೇ ಮಾಡಲ್ಲ ಜೀವನದಲ್ಲಿ, ಯಾರಿಗೂ ಸಾಲನೇ ಕೇಳಲ್ಲ. ನೀವೇ ಇನ್ನೊಬ್ರಿಗೆ ಕೊಡಂಗಾಗ್ತೀರಾ? ಕೊಟ್ಟಿರೋ ಹಣ ವಾಪಸ್ ಬರಬೇಕಾ? ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡಬೇಕಾ? ಮನುಷ್ಯನಿಗೆ ಇನ್ನೇನು ಬೇಕು? ಆರೋಗ್ಯ ಮತ್ತು ದುಡ್ಡು. ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ. ಈ ಒಂದು ಸ್ಥಳ ದುಡ್ಡಿನ ಶಕ್ತಿ ಕೇಂದ್ರಗಳು. ಇಲ್ಲಿ ಕಾಲಿಟ್ಟು ನೋಡಿ, ಹೇಳ್ತಾ ಇದ್ದೀನಿ, ನಿಮ್ಮ ಉಸಿರು ಇರೋವರೆಗೂ ದುಡ್ಡಿನ ಕೊರತೆ, ಹಣದ ಕೊರತೆ ಉಂಟಾಗೋದೇ ಇಲ್ಲ. ಇದು ತಮಾಷೆನೇ ಅಲ್ಲ, ವಿಜ್ಞಾನಕ್ಕೆ ಸವಾಲಾಗಿದೆ. ಖಂಡಿತವಾಗ್ಲೂ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ, ಸದುಪಯೋಗ ಪಡಿಸ್ಕೊಳ್ಳಿ. ಮೊದಲು ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಹೈಪ್ ದಿಸ್ ವಿಡಿಯೋ ಅಂತಿರುತ್ತೆ, ಹೈಪ್ ಬಟನ್ 2 ಸರಿ ಪ್ರೆಸ್ ಮಾಡಿ. ಸುಮ್ಮನೆ ಕಂಡು ಜ್ಯೋತಿಷಿಗಳ ಹತ್ರ ಹೋಗಿ ಹಣ ಖರ್ಚು ಮಾಡ್ಕೊಂತೀರ. ಕಂಡು ಜ್ಯೋತಿಷಿಗಳ ಹತ್ರ ಹೋಗಿ ಪರಿಹಾರಕ್ಕೆ ದುಡ್ಡು ಖರ್ಚು ಮಾಡ್ಕೊಂತೀರ. ಆರಾಮಾಗಿ, ಫ್ರೀಯಾಗಿ, ಉಚಿತವಾಗಿ ಮಾರ್ಗದರ್ಶನ ಮಾಡ್ತಿರ್ತೀನಿ ಯೂಟ್ಯೂಬ್ನಲ್ಲಿ. ಸದುಪಯೋಗ ಪಡಿಸ್ಕೊಳ್ಳಿ. ಫೋನ್ ಮಾಡೋಕ್ಕೆ ಹೋಗಬೇಡಿ ನನಗೆ, ಯಾರೂ ಫೋನ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಇಲ್ಲೇ ನಾನು ಮಾರ್ಗದರ್ಶನಗಳು ಮಾಡ್ತಿರ್ತೀನಿ ಯೂಟ್ಯೂಬ್ನಲ್ಲಿ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ಅಕ್ಕಪಕ್ಕದ ಮನೆ ಸಂಬಂಧಿಕರಿಗೆ, ಕೊಲೀಗ್ಸ್ಗಳಿಗೆ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸುಖವಾಗಿ ಬದುಕಿ. ಏನಕ್ಕೆ ಹೋಗ್ತೀರ ಅಲ್ಲಿ ಇಲ್ಲಿ ದುಡ್ಡು ಖರ್ಚು ಮಾಡಿಕೊಂಡು? ದುಡ್ಡು ಯಾಕ್ರಿ ಹಾಳು ಮಾಡ್ಕೊತೀರ ಅಲ್ಲಿ ಇಲ್ಲಿ ಹೋಗಿ? ಆ ಪರಿಹಾರಕ್ಕೆ ಹೋದರೆ ವರ್ಕ್ ಆಗಲ್ಲ, ಈ ಪರಿಹಾರಕ್ಕೆ ಹೋದರೂ ವರ್ಕ್ ಆಗಲ್ಲ. ಯಾತಕ್ಕೆ ದುಡ್ಡು ಖರ್ಚು ಮಾಡ್ಕೊತೀರ? ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಫೋನ್ ನಂಬರು ಹಾಕಲ್ಲ. ಫೋನೇ ಮಾಡೋಕ್ಕೆ ಹೋಗ್ಬಿಡಿ. ಯೂಟ್ಯೂಬನ್ನು ಒಂದು ಪ್ಲ್ಯಾಟ್ಫಾರಮ್ ಇದೆ, ಇದ್ರ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಇಷ್ಟೇ ನಾನು ಹೇಳೋದು, ಇನ್ನೇನಿಲ್ಲ. ಎಲ್ಲರೂ ಒಂದಿನ ಸಾಯ್ತೀವಿ, ಹುಟ್ಟಿದ್ದೀವಿ, ಒಂದಿನ ಹೋಗ್ತೀವಿ. ಇರುವಾಗ ಏನಾದರೂ ಒಂದು ಸಾಧನೆ ಮಾಡಿ. ನೀವು ಏನಾದರೂ ಒಂದು ಸಾಧನೆ ಮಾಡಿ. ಮನುಷ್ಯ ಪರ್ಮನೆಂಟಾಗೆ ನಿದ್ದೆ ಮಾಡೋದು ಸ್ಮಶಾನದಲ್ಲಿ. ಜೀವಂತ ಇರೋವರೆಗೂ ಸಾಧನೆಗಳು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ. ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ನಮ್ಮ ಪ್ರಯತ್ನ ಮಾಡಬೇಕಷ್ಟೆ. ಪ್ರಯತ್ನದಲ್ಲಿ ಫಲ ಉಂಟು. ದುಡಿಮೆಯೇ ದೇವರು ಅಂತ ನಂಬಿ, ಕಾಯಕವೇ ಕೈಲಾಸ ಅಂತ ನಂಬಿ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿ. ನಿಮ್ಮ ಆಯ್ಕೆಗಳು ಸರಿಯಾಗಿಟ್ಕೊಳ್ಳಿ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ. ನೀವೇನು ಆಯ್ಕೆ ಮಾಡ್ತೀರಾ, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಯಾವ ಜ್ಯೋತಿಷಿಗಳು, ಪುರೋಹಿತರು
ಸ್ವಾಮೀಜಿಗಳು ಮಠಾಧೀಶರು ಯಾರೂ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ನಿಮ್ಮ ಚಿಂತನೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಒಳ್ಳೆ ಚಿಂತನೆಗಳು ಮಾಡಿ. ನಾನು ಏನು ಮಾಡಿದರೆ ಮುಂದೆ ಬರ್ತೀನಿ, ನನಗೆ ಯಾಕೆ ಈ ಸಮಸ್ಯೆ ಬರ್ತಿದೆ, ನನಗೆ ಯಾಕೆ ಹಿಂಗೆ ಪ್ರಾಬ್ಲಮ್ಸ್ ಬರ್ತಿದೆ. ನಿಮಗೆ ನೀವೇ ಜ್ಯೋತಿಷಿಗಳಾಗಬೇಕು, ನಿಮಗೆ ನೀವೇ ಸ್ವಾಮೀಜಿಗಳಾಗಬೇಕು, ನಿಮಗೆ ನೀವೇ ಪುರೋಹಿತರು, ಅರ್ಚಕರು, ಮಾಂತ್ರಿಕರು, ಪಂಡಿತರು ಆಗಬೇಕು. ಆವಾಗ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರಲಿಕ್ಕೆ ಸಾಧ್ಯ. ಸತ್ಯ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಅವು ಜಾತಕದಲ್ಲಿ ಇರ್ತಾವೆ ಬಿಡಿ, ಗ್ರಹಗತಿಗಳು ಪ್ಲೇಸ್ಮೆಂಟು ಸರಿ ಇಲ್ದಲೇ ಇದ್ದಾಗ, ಆ ಪ್ಲೇಸ್ಮೆಂಟುಗಳಲ್ಲಿ ದುಸ್ಥಾನಗಳು ಮನೆಯಲ್ಲಿ ಪ್ಲೇಸ್ಮೆಂಟುಗಳಲ್ಲಿ ಸರಿ ಇದ್ದಾಗ ಡಿಗ್ರಿ ವೈಸ್ ನಾವು ನೋಡಿದಾಗ ಅದರದ್ದು ದಶ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳಲ್ಲಿ ಗ್ರಹಗಳು ಬಂದಾಗ ಈ ಅಷ್ಟಮ ಶನಿಕಾಟ, 7.5 ಶನಿಕಾಟ, ಅರ್ಧಾಷ್ಟಮ, ಪಂಚಮ ಶನಿಕಾಟ, ಜನ್ಮಕ್ಕೆ ರಾಹು ಕೇತುಗಳು ಪ್ರವೇಶ ಆದಾಗ ಇವೆಲ್ಲ ಮನುಷ್ಯನಿಗೆ ಏರುಪೇರು ಉಂಟಾಗುತ್ತೆ, ಸಹಜ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಸ್ಥಳ ದುಡ್ಡಿನ ಶಕ್ತಿ ಕೇಂದ್ರ. ಇಲ್ಲಿ ಕಾಲಿಟ್ಟು ನೋಡಿ, ಖಂಡಿತವಾಗ್ಲೂ ನಿಮ್ಮ ಉಸಿರಿರೋವರೆಗೂ ದುಡ್ಡಿನ ಕೊರತೆನೇ ಉಂಟಾಗಲ್ಲ. ಇನ್ನೇನು ಬೇಕು ಮನುಷ್ಯನಿಗೆ? ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ನಮ್ಮ ಉಸಿರಿರೋವರೆಗೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಪ್ರಯತ್ನದಲ್ಲಿ ಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಮಾಡಿ ನೋಡಿ. ಯಾವುದು ಗೊತ್ತಾ ಈ ಸ್ಥಳಗಳು? ಮೊದಲೇದು ವೆಲ್ಲೂರು ಗೋಲ್ಡನ್ ಟೆಂಪಲ್, ತಮಿಳುನಾಡು ವೆಲ್ಲೂರು ಗೋಲ್ಡನ್ ಟೆಂಪಲ್, ಜಗನ್ಮಾತೆ ಶ್ರೀ ಲಕ್ಷ್ಮೀನಾರಾಯಣಿ ನೋಡಿ, ಮಹಾಲಕ್ಷ್ಮಿ ತಾಯಿ. ಎರಡನೇದು ತಿರುಪತಿ ತಿಮ್ಮಪ್ಪ. ಮೂರನೇದು ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ನಾಲ್ಕನೇದು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ, ಮಹಾರಾಷ್ಟ್ರ. ಐದನೇದು ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲೂಕು, ಶ್ರೀ ಗುರುವನಹಳ್ಳಿ ಮಹಾಲಕ್ಷ್ಮಿ. ನೋಡಿ, ವರ್ಷದಲ್ಲಿ ಒಂದು ಬಾರಿ ಆದರೂ ಈ ಒಂದು ಕ್ಷೇತ್ರಗಳಿಗೆ ಹೋಗು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಉಸಿರು ಇರೋವರೆಗೂ ನಿಮಗೆ ದುಡ್ಡಿನ ಕೊರತೆಯೇ ಬರಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಬರೋದಲ್ಲ. ಅಲ್ಲಿ ಕನಕದಾರ ಸ್ತೋತ್ರನ 8 ಬಾರಿ ಪಠಣೆ ಮಾಡಿ, ಕನಕದಾರ ಸ್ತೋತ್ರನ 8 ಬಾರಿ ಪಠಣೆ ಮಾಡಿ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ 3 ಬಾರಿ ಪಠಣೆ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಉಸಿರು ಇರೋವರೆಗೂ ನಿಮಗೆ ದುಡ್ಡಿನ ಕೊರತೆ ಬರೋದೇ ಇಲ್ಲ ಕಣ್ರಿ. ಇದಂತೂ ಆ ಮಹಾಲಕ್ಷ್ಮಿ ಪಾದದಾಣೆಗೂ ಸತ್ಯ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಜ್ಯೋತಿಷಿಯಾಗಿ ಮಾರ್ಗದರ್ಶನಗಳು ಯೂಟ್ಯೂಬ್ನಲ್ಲಿ ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.